ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟಿವಿನ ಫ್ರೀಯಾಗಿ ಹೇಗೆ ನೋಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗಂತೂ ಎಲ್ಲ ಮನೆಯಲ್ಲಿ ಟಿ ವಿ ಇದ್ದೇ ಇರುತ್ತೆ. ಎಷ್ಟೇ ಬಡವರು ಇದ್ದರೂ ಕೂಡ ಟಿ ವಿನ ಅವ್ರ ಮನೆಯಲ್ಲಿ ತಂದು ಇಟ್ಕೊಂಡಿರ್ತಾರೆ. ಟಿ ವಿನ ಆ ಟಿ ವಿಯಲ್ಲಿ ಚಾನಲ್ಸ್ ನೋಡಬೇಕು, ಅವ್ರು ಇಷ್ಟವಾದ ಪ್ರೋಗ್ರಾಮ್ಸ್ ನೋಡಬೇಕು ಅಂತಂದರೆ ಎರಡು ಮೆಥಡಿಂದ ಅವ್ರು ನೋಡ್ಬೋದು. ಒಂದು, ಕೇಬಲ್ನ ಕನೆಕ್ಟ್ ಮಾಡ್ತಾರೆ, ಅಂದರೆ ಕೇಬಲ್ ಆಪ್ರೇಟರಿಂದ ಇಷ್ಟು ದುಡ್ಡು ಅಡ್ವಾನ್ಸ್ ಕೊಟ್ಟು ಮತ್ತು ಮಂತ್ಲಿ ಇಷ್ಟಿಷ್ಟು ಕೊಡ್ತೀವಿ ಅಂತೇಳಿ ಅಂದರೆ ಅವರು ಕೇಬಲ್ನ ಅವರು ಕನೆಕ್ಟ್ ಮಾಡ್ತಾರೆ ಅವ್ರ ಟಿ ವಿಗೆ. ಮಂತ್ಲಿ ದುಡ್ಡು ಪೇ ಮಾಡಬೇಕಾಗುತ್ತೆ. ಇನ್ನೊಂದು ಮೆಥಡ್ ಅಂದರೆ ಡಿ ಟಿ ಎಚ್ ಇರುತ್ತೆ. ಅಂದರೆ ಅವ್ರ ಮನೆ ಮೇಲ್ಗಡೆ ಚಿಕ್ಕದೊಂದು ಛತ್ರಿ ಇರುತ್ತಲ್ಲ, ಅದನ್ನು ಕನೆಕ್ಟ್ ಮಾಡಿ ಅದರಿಂದ ವೈರ್ ಕೇಬಲ್ ತೊಗೊಂಡು ಬಂದು ಟಿ ವಿಗೆ ಕನೆಕ್ಟ್ ಮಾಡಿದರೆ ಚಾನಲ್ಸ್ ಟಿ ವಿನಲ್ಲಿ ಬರುತ್ತೆ. ಈ ಎರಡು ಮೆಥಡಿಂದ ಅವರು ಚಾನಲ್ಸ್ನ ನೋಡ್ತಾ ಇರ್ತಾರೆ, ಟಿ ವಿನ ನೋಡ್ತಾ ಇರ್ತಾರೆ. ಇದರಿಂದ ಭಾಳಷ್ಟು ಜನ ಈ ಎರಡು ಮೆಥಡಿಂದನೇ ನೋಡ್ತಾ ಇರ್ತಾರೆ. ಆದರೆ ಈ ಮೆಥಡಿಂದ 400 to 500 ಅಥವಾ ಮಿನಿಮಮ್ 300 ರುಪೀಸ್ ಆದರೂ ಮಂತ್ಲಿ ಪೇ ಮಾಡಬೇಕಾಗುತ್ತೆ. ಡಿ ಟಿ ಎಚ್ ಆಗಲಿ ಅಥವಾ ಕೇಬಲ್ ಆಗಲಿ ಇಷ್ಟು ದುಡ್ಡು ಕೊಡಲೇಬೇಕು ಫ್ರೆಂಡ್ಸ್. ಭಾಳಷ್ಟು ಜನಕ್ಕೆ ಏನು ಇರುತ್ತೆ ಅಂತಂದರೆ, ಭಾಳಷ್ಟು ಜನ ನೋಡ್ತಾ ಇರಲ್ಲ ಟಿ ವಿನ, ಆದರೂ ಕೇಬಲ್ನ ಕನೆಕ್ಟ್ ಮಾಡಿರ್ತಾರೆ ಅಥವಾ ಡಿ ಟಿ ಎಚ್ನ ಕನೆಕ್ಟ್ ಮಾಡಿರ್ತಾರೆ, ಮಂತ್ಲಿ ಪೇ ಮಾಡ್ತಾ ಇರ್ತಾರೆ. ಆದರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಈ ಎರಡು ಮೆಥಡ್ ಇದೆ. ಎರಡು ಮೆಥಡಿಂದ ನೀವು ಟಿ ವಿನ ನೋಡ್ಬೋದು, ಕೆಲವು ಚಾನಲ್ಸ್ನ ನೋಡ್ಬೋದು, ಮತ್ತು ಫ್ರೀಯಾಗಿ ನೋಡ್ಬೋದು ಫ್ರೆಂಡ್ಸ್. ಇದಕ್ಕೇನು ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ನೀವು ಸ್ವಲ್ಪ ಇಂಟರ್ನೆಟ್ ಡಾಟಾನ ಖಾಲಿ ಆಗುತ್ತೆ ಅಷ್ಟೇ. ಆದರೆ ನಿಮಗೆ ಏನು ಬೇಕು ಟಿ ವಿನಲ್ಲಿ ಸ್ವಲ್ಪ ಪ್ರೋಗ್ರಾಮ್ಸ್ ಬರುತ್ತೆ, ಎಲ್ಲನೂ ಬರಲ್ಲ, ಸ್ವಲ್ಪ ನೀವು ನೋಡ್ಬೋದು, ಅಂದರೆ ಟಿ ವಿನ ನೋಡ್ಬೋದು ಫ್ರೆಂಡ್ಸ್. ಇದು ಡೋಮ್ ಟಿ ವಿಗೆ ಬರಲ್ಲ, ಇದು ಅಪ್ಲೈ ಆಗೋಲ್ಲ. ಈಗ ಸ್ಮಾರ್ಟ್ ಟಿ ವಿ ಇರುತ್ತಲ್ಲ, ಈಗ ಸ್ಮಾರ್ಟ್ ಟಿ ವಿ ಕೂಡ ಭಾಳ ಕಡಿಮೆ ರೇಟಲ್ಲಿ ಸಿಗ್ತಾಯಿದೆ. ಅಂದರೆ 12,000 to 15,000 ಒಳಗಡೆ ಸಿಗ್ತಾಯಿದೆ. ಭಾಳಷ್ಟು ಜನ ಇದನ್ನೇ ತೊಗೊಳ್ತಾ ಇದ್ದಾರೆ. ವಾಲ್ ಮೌಂಟ್ ಟಿ ವಿ ಮತ್ತು ಟೇಬಲ್ ಮೇಲೆ ಸೆಟಪ್ ಮಾಡ್ಬೋದು, ಗೋಡೆ ಕೂಡ ಅಂಟಿಸ್ಬೋದು. ಇಂಥ ಟಿ ವಿನೇ ಭಾಳಷ್ಟು ಜನ ತೊಗೊಳ್ತಾ ಇದ್ದಾರೆ. ಮೊದಲು ಡೋಮ್ ಟಿ ವಿ ಇರ್ತಿತ್ತು, ಈಗ ಆ ಟಿ ವಿನ ರೀಪ್ಲೇಸ್ ಮಾಡ್ತಾಯಿದ್ದಾರೆ. ಡೋಮ್ ಟಿ ವಿ ಇದ್ದರೆ ಚೆನ್ನಾಗಿ ಕಾಣಲ್ಲ, ಈಗ ವಾಲ್ ಮೌಂಟ್ ಟಿ ವಿನೇ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಡೋಮ್ ಟಿ ವಿ ಇದ್ದರೂ ಕೂಡ ಅದನ್ನು ತೆಗೆದು ವಾಲ್ ಮೌಂಟ್ ಟಿ ವಿನ ಮತ್ತು ಸ್ಟ್ಯಾಂಡ್ ಮೇಲೆ ಇಟ್ಟು ನೋಡ್ತಾ ಇದ್ದಾರೆ. ಇಂಥ ಟಿ ವಿ ಒಳ್ಳೆ ಫೀಚರ್ಸ್ ಇರುತ್ತೆ, ಆ್ಯಂಡ್ರಾಯ್ಡ್ ಇರುತ್ತೆ ಅದರಲ್ಲಿ ಆಪ್ರೇಟಿಂಗ್ ಸಿಸ್ಟಮ್. ಅಂಥ ಟಿ ವಿನ ಕೇಬಲ್ ಇಲ್ಲದೇ ಮತ್ತು ಡಿ ಟಿ ಎಚ್ ಇಲ್ಲದೇ ನೀವು ನೋಡ್ಬೋದು. ಎರಡು ಮೆಥಡಿಂದ ನೋಡ್ಬೋದು. ಒಂದು, ಸ್ಕ್ರೀನ್ ಕ್ಯಾಸ್ಟಿಂಗ್ ಮಾಡ್ಬೋದು. ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಏನು ನೋಡ್ತೀವಿ ಅದನ್ನೇ ದೊಡ್ಡ ಸ್ಕ್ರೀನಲ್ಲಿ ಟಿ ವಿನಲ್ಲಿ ನೋಡ್ಬೋದು. ನೀವು ಯಾವ ಥರ ಆಪ್ರೇಟ್ ಮಾಡ್ತೀರಾ ಮೊಬೈಲ್, ಅದೇ ಅಲ್ಲಿ ಆಪ್ರೇಟ್ ಆಗ್ತಾ ಇರುತ್ತೆ, ಸ್ಕ್ರೀನ್ ಮೇಲೆ ಆಪ್ರೇಟ್ ಆಗುತ್ತಾ ಇರುತ್ತೆ. ಅದರಲ್ಲಿ ನೀವು ವೀಡಿಯೋಸ್ನ ನೋಡ್ಬೋದು, ಮತ್ತು ಫೋಟೋಸ್ ನೋಡ್ಬೋದು, ಮತ್ತು ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ಫಿಲ್ಮ್ಸ್ ನೋಡ್ಬೋದು, ಸಾಂಗ್ಸ್ ನೋಡ್ಬೋದು. ನೀವು ಮೊಬೈಲ್ನಲ್ಲಿ ಏನು ಮಾಡ್ತೀರಾ ಎಲ್ಲನೂ ಟಿ ವಿನಲ್ಲಿ ಮಾಡ್ಬೋದು ಫ್ರೆಂಡ್ಸ್. ನೀವು ಮೊಬೈಲಲ್ಲಿ ಆಪ್ರೇಟ್ ಮಾಡಿದರೆ ಟಿ ವಿನಲ್ಲಿ ಆಪ್ರೇಟ್ ಆಗ್ತಾ ಇರುತ್ತೆ. ಇದು ಸ್ಕ್ರೀನ್ ಕ್ಯಾಸ್ಟಿಂಗ್ ಅಂತಾರೆ. ಇದು ಹೇಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಹೇಳಿದರೆ ಫುಲ್ ಲೆಂದಿ ಆಗುತ್ತೆ ಈ ವಿಡಿಯೋ, ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಏನು ಅಂತಂದರೆ, ಈ ಆ್ಯಂಡ್ರಾಯ್ಡ್ ಟಿ ವಿ, ಸ್ಮಾರ್ಟ್ ಟಿ ವಿ ಇರುತ್ತಲ್ಲ, ಅದರಲ್ಲಿ ನಿಮ್ಮ ಮೊಬೈಲಿಂದ ಹಾಟ್ಸ್ಪಾಟಿಂದ ಆ ಟಿ ವಿನ ಕನೆಕ್ಟ್ ಮಾಡಿ ಅದರಲ್ಲಿ ಅಪ್ಲಿಕೇಶನ್ಸ್ ಇರುತ್ತೆ, ಹಾಟ್ಸ್ಟಾರ್ ಮತ್ತು ನೆಟ್ಫ್ಲಿಕ್ಸ್ ಅವು ಇವು ಇರುತ್ತೆ, ಮತ್ತು ಯೂಟ್ಯೂಬ್ ಇರುತ್ತೆ. ಅದರಲ್ಲಿ ಕೂಡ ನೀವು ಫಿಲ್ಮ್ಸ್ ಆಗಲಿ, ವೆಬ್ ಸೀರೀಸ್ ಆಗಲಿ, ಬೇರೆ ಎಲ್ಲನೂ ಪ್ರೋಗ್ರಾಮ್ಸ್ನ ನೋಡ್ಬೋದು. ನೀವು ಜಾಸ್ತಿ ನೋಡಲ್ಲ ಟಿ ವಿ ಅಂದರೆ ಈ ಥರ ನೀವು ಫ್ರೀಯಾಗಿ ನೋಡ್ಬೋದು. ಇಂಥ ಇದು ನೆಟ್ಟಿಂದ ಯಾವ ಥರ ಕನೆಕ್ಟ್ ಮಾಡಬೇಕು ಅಂತೇಳಿ ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಯೂಟ್ಯೂಬ್ನಲ್ಲಿ ನೀವು ಯಾವುದೇ ನ್ಯೂಸ್ ಚಾನಲ್ನ ನೀವು ಲೈವ್ ಆಗಿ ನೋಡಬೇಕು ಅಂತಂದರೆ, ಅಲ್ಲಿ ಚಾನಲ್ ನೇಮ್ ಹೊಡೆದು ಲೈವ್ ಅಂತೇಳಿ ಹೊಡೆದ್ರೆ, ಅಂದರೆ ಟೈಪ್ ಮಾಡಿದರೆ, ಸರ್ಚ್ ಮಾಡಿದರೆ ಅಲ್ಲಿ ಲೈವ್ ಆಗಿ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ TV9 ಕನ್ನಡ ಲೈವ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಲೈವಲ್ಲಿ ಟಿ ವಿನಲ್ಲಿ ಏನು ಬರ್ತಾ ಇರುತ್ತೆ ಅದೇ ಯೂಟ್ಯೂಬಲ್ಲಿ ನೋಡ್ಬೋದು. ಅದೇ ಸ್ಕ್ರೀನ್ ಕ್ಯಾಸ್ಟ್ ಮಾಡಿದರೆ ನೀವು ಟಿ ವಿನಲ್ಲೂ ಕೂಡ ನೋಡ್ಬೋದು. ಮತ್ತು ಯೂಟ್ಯೂಬ್ನಲ್ಲಿ ಅಲ್ಲಿ ಅಪ್ಲಿಕೇಶನ್ ಇರುತ್ತೆ, ಟಿ ವಿನಲ್ಲಿ ಅಪ್ಲಿಕೇಶನ್ ಇರುತ್ತೆ ಯೂಟ್ಯೂಬ್, ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು TV9 ಕನ್ನಡ ಲೈವ್ ಅಂತೇಳಿ, ಅಲ್ಲಿ ಕೂಡ ಬರುತ್ತೆ. ಅಲ್ಲಿ ಕೂಡ ನೀವು TV9 ನೋಡ್ಬೋದು. ಮತ್ತು ಸುವರ್ಣ ನ್ಯೂಸ್ ಚಾನಲ್ ಇದೆಯಲ್ಲ ಅದನ್ನು ನೋಡ್ಬೋದು. ಕೆಲವೊಂದು ಚಾನಲ್ಸ್ ಟಿ ವಿನಲ್ಲೂ ಯೂಟ್ಯೂಬ್ನಲ್ಲೂ ಕೂಡ ನೋಡ್ಬೋದು ಫ್ರೆಂಡ್ಸ್. ಭಾಳಷ್ಟು ಜನ ನ್ಯೂಸ್ನ ನೋಡೋಕ್ಕೆ ಇಷ್ಟಪಡ್ತಾ ಇರ್ತಾರೆ, ಅಂಥವ್ರು ಕೂಡ ಅಲ್ಲಿ ನೋಡ್ಬೋದು ಫ್ರೀಯಾಗಿ. ಮಂತ್ಲಿ ಏನೂ ದುಡ್ಡು ಕಟ್ಟಾಗಲ್ಲ ಫ್ರೆಂಡ್ಸ್. ಈಗ ಭಾಳಷ್ಟು ಜನ ಯಾವ ಥರ ಫ್ರೀಯಾಗಿ ಯಾಕೆ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ, ಮನೇಲಿ ಮಕ್ಕಳಿರ್ತಾರೆ, ಮಕ್ಕಳು ಇದ್ದಾಗ ಟಿ ವಿ ಜಾಸ್ತಿ ಹಚ್ಚಿದರೆ ಟಿ ವಿ ಕಡೆ ಗಮನ ಹೋಗುತ್ತೆ, ಓದೋದಿಲ್ಲ ಅಂಥೇಳಿ ಟಿ ವಿನ ಆಫ್ ಮಾಡಿಬಿಡ್ತಾರೆ. ಅಂಥವ್ರು ಈ ಎರಡು ಮೆಥಡಿಂದ ನಾನು ಹೇಳಿದ್ನಲ್ಲ, ಆ ಎರಡು ಮೆಥಡಿಂದ ಅವರು ಯಾವಾಗ ಬೇಕೋ ಆವಾಗ ಟಿ ವಿನ ಆನ್ ಮಾಡಿಕೊಂಡು ಈ ಥರ ಸ್ಕ್ರೀನ್ ಶಾಟ್ ಆಗಲಿ, ಸ್ಕ್ರೀನ್ ಕ್ಯಾಸ್ಟ್ ಆಗಲಿ, ಮತ್ತು ಈ ಥರ ವೈಫೈ ಹಾಟ್ಸ್ಪಾಟ್ ಆನ್ ಮಾಡಿ ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡು ಟಿ ವಿ ನೋಡ್ಬೋದು. ಮತ್ತು ಬಡವರು ಇರ್ತಾರೆ, ಅವರು ಏನೋ ಕಷ್ಟಪಟ್ಟು ಟಿ ವಿನ ತಂದುಬಿಡ್ತಾರೆ 12,000 15,000 ಕೊಟ್ಟು. ಅವರು ಕೂಡ ಕೇಬಲ್ಗೆ ಮತ್ತು ಡಿಶ್ ಟಿ ವಿಗೆ 300 to 500 ರುಪೀಸ್ ಮಂತ್ಲಿ ಕಟ್ಟೋಕ್ಕೆ ಕಷ್ಟ ಆಗ್ತಾಯಿರುತ್ತೆ. ಅವ್ರು ಕೂಡ ಈ ಥರ ನೋಡ್ಬೋದು. ಮತ್ತು ಸ್ವಲ್ಪ ಜನ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಅಂದರೆ
ಮೊಬೈಲ್ನೇ ನೋಡ್ತಾ ಇರ್ತಾರೆ, ಟಿ ವಿ ಜಾಸ್ತಿ ನೋಡ್ತಾ ಇರಲ್ಲ, ಮನೆಯಲ್ಲಿ ಟಿ ವಿ ಇದ್ದರೂ ಕೂಡ ಜಾಸ್ತಿ ಆನ್ ಮಾಡ್ತಾ ಇರಲ್ಲ. ಮೊಬೈಲಲ್ಲಿ ಏನು ಬೇಕೋ ಎಲ್ಲ ಸಿಗ್ತಾ ಇರುತ್ತೆ. ಟಿ ವಿನಲ್ಲಿ ಚಾನಲ್ನಲ್ಲಿ ಅವ್ರು ಏನು ಹಾಕಿರ್ತಾರೆ, ಏನು ಪ್ರೋಗ್ರಾಮ್ಸಲ್ಲಿ ಇದು ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ ಅದನ್ನು ನೋಡಬೇಕಾಗುತ್ತೆ. ಆದರೆ ಮೊಬೈಲ್ನಲ್ಲಿ ನಮ್ಗೆ ಯಾವ್ದು ಇಷ್ಟ ಬೇಕಾಗುತ್ತೆ ಅದನ್ನು ನೋಡ್ಬೋದು, ಆ ಥರ ಇರುತ್ತೆ. ಅವರು ಮೊಬೈಲ್ ಜಾಸ್ತಿ ನೋಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರಲ್ಲ. ಅಂಥವ್ರು ಸ್ವಲ್ಪ ಟಿ ವಿ ನೋಡಬೇಕಿತ್ತು ಅಂತಂದರೆ ಈ ಒಂದು 2 ಮೆಥಡಿಂದ ನೋಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕ್ರೀನ್ ಕ್ಯಾಸ್ಟಿಂಗ್ ಹೇಗೆ ಮಾಡಬೇಕು ಮತ್ತು ಮೊಬೈಲ್ ಇಂಟರ್ನೆಟ್ನ ಕನೆಕ್ಟ್ ಮಾಡಿ ಟಿ ವಿನಲ್ಲಿ ಹೇಗೆ ನೋಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಮತ್ತು ಒಳ್ಳೆ ಇನ್ಫಾರ್ಮೇಷನ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.